ಸಮಸ್ತ ಕನ್ನಡಿಗರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ತೃಪ್ತಿ ಬಸವರಾಜ್. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಇಂದು ಜಗತ್ತಿನ ಗಡಿ ದಾಟಿ ಡಿಜಿಟಲ್ ಲೋಕದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದೆ. ಹೌದು, ಜನಪ್ರಿಯ ಫೋಟೋ ಶೇರಿಂಗ್ ಆಪ್ ಇನ್ಸ್ಟಾಗ್ರಾಂನಲ್ಲಿ ಪ್ರಧಾನಿ ಮೋದಿ ಅವರನ್ನು ಫಾಲೋ ಮಾಡುವವರ ಸಂಖ್ಯೆ ಇದೀಗ ಬರೋಬ್ಬರಿ 100 ಮಿಲಿಯನ್, ಅಂದರೆ 10 ಕೋಟಿಯ ಗಡಿ ದಾಟಿದೆ. ಈ ಸಾಧನೆ ಮಾಡಿದ ವಿಶ್ವದ ಮೊದಲ ರಾಜಕೀಯ ನಾಯಕ ಎಂಬ ಹೆಗ್ಗಳಿಕೆ ಮೋದಿ ಪಾತ್ರರಾಗಿದ್ದಾರೆ. ಇದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. 2014ರಲ್ಲಿ ಇನ್ಸ್ಟಾಗ್ರಾಂಗೆ ಪಾದಾರ್ಪಣೆ ಮಾಡಿದ ಪ್ರಧಾನಿ ಮೋದಿ ಅವರು ಕೇವಲ 10 ವರ್ಷಗಳಲ್ಲಿ ಈ ಅಗಾಧ ಮೈಲಿಗಲ್ಲನ್ನು ತಲುಪಿದ್ದಾರೆ. ಮೋದಿ ಅವರ ಈ ಫಾಲೋವರ್ಸ್ ಸಂಖ್ಯೆ ಎಷ್ಟು ದೊಡ್ಡದು ಎಂದರೆ ವಿಶ್ವದ ಇತರ ಪ್ರಭಾವಿ ನಾಯಕರು ಇವರ ಹತ್ತಿರಕ್ಕೂ ಸುಳಿಯಲು ಸಾಧ್ಯವಾಗುತ್ತಿಲ್ಲ. ಡೊನಾಲ್ಡ್ ಟ್ರಂಪ್. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸುಮಾರು 43.2 ಮಿಲಿಯನ್ ಫಾಲೋವರ್ಸ್ ಹೊಂದಿದ್ದು ಮೋದಿಯವರಿಗಿಂತ ಅರ್ಧಕ್ಕಿಂತಲೂ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಇಂಡೋನೇಷ್ಯಾದ ಪ್ರಬೋವೋ ಸುಬಿಯಾಂಟ 15 ಮಿಲಿಯನ್ ಮತ್ತು ಬ್ರೆಜಿಲ್ನ ಲೂಲಾ ಡಾ ಸಿಲ್ವಾ 14.4 ಮಿಲಿಯನ್ ಅವರಂತಹ ದೊಡ್ಡ ನಾಯಕರನ್ನು ಮೋದಿ ಬಹಳ ಹಿಂದಕ್ಕೆ ಹಾಕಿದ್ದಾರೆ. ವಿಶೇಷವೇನೆಂದರೆ ಮೋದಿ ಅವರ ನಂತರದ 5 ಪ್ರಮುಖ ಜಗತ್ತಿನ ನಾಯಕರು ಒಟ್ಟು ಫಾಲೋವರ್ಸ್ ಸಂಖ್ಯೆಯನ್ನು ಸೇರಿಸಿದರೂ ಅದು ಮೋದಿ ಅವರ ಒಬ್ಬರ ಫಾಲೋವರ್ಸ್ ಸಂಖ್ಯೆಗೆ ಸಮಾನವಾಗುವುದಿಲ್ಲ. ದೇಶದ ಒಳಗೆ ನೋಡುವುದಾದರೆ ಮೋದಿ ಅವರ ಡಿಜಿಟಲ್ ಪ್ರಭಾವ ಅಪ್ರತಿಮವಾಗಿದೆ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ 16.1 ಮಿಲಿಯನ್ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ 12.6 ಮಿಲಿಯನ್ ಫಾಲೋವರ್ಸ್ ಹೊಂದಿದ್ದು ಪ್ರಧಾನಿ ಅವರು ಇವರಿಗಿಂತ 8-9 ಪಟ್ಟು ಹೆಚ್ಚು ಜನಪ್ರಿಯತೆ ಹೊಂದಿದ್ದಾರೆ. ಮೋದಿ ಅವರು ಹಂಚಿಕೊಳ್ಳುವ ಫೋಟೋಗಳು, ವಿಡಿಯೋಗಳು ಮತ್ತು ಅವರು ಹಂಚಿಕೊಳ್ಳುವ ಮನ್ ಕಿ ಬಾತ್ ತುಣುಕುಗಳು ಕೋಟ್ಯಾಂತರ ಯುವಜನತೆಯನ್ನು ನೇರವಾಗಿ ತಲುಪುತ್ತಿವೆ. ಅವರ ಫೀಡ್ ನಲ್ಲಿ ಕೇವಲ ರಾಜಕೀಯವಲ್ಲದೆ ಭಾರತದ ಸಂಸ್ಕೃತಿ, ಪ್ರಕೃತಿ ಮತ್ತು ಪ್ರವಾಸೋದ್ಯಮದ ಸುಂದರ ಚಿತ್ರಗಳು ರಾರಾಜಿಸುತ್ತಿವೆ. ಈ 100 ಮಿಲಿಯನ್ ಫಾಲೋವರ್ಸ್ ಮೈಲಿಗಲ್ಲು ಕೇವಲ ಒಂದು ಸಂಖ್ಯೆಯಲ್ಲ, ಇದು ಜಾಗತಿಕ ಮಟ್ಟದಲ್ಲಿ ಭಾರತದ ನಾಯಕನಿಗೆ ಇರುವ ಗೌರವ ಮತ್ತು ಜನಪ್ರಿಯತೆಯ ಸಂಕೇತವಾಗಿದೆ. ಇಸ್ರೇಲ್ ಸಂಸತ್ತಿನಲ್ಲಿ ಮೋದಿ ಅವರ ಜೊತೆ ಸಂಸದರ ಸೆಲ್ಫಿಗಾಗಿ ಮುಗಿಬಿದ್ದ ದೃಶ್ಯಗಳೇ ಇದಕ್ಕೆ ಸಾಕ್ಷಿ. ಸೋಷಿಯಲ್ ಮೀಡಿಯಾದಲ್ಲಿ ಇತಿಹಾಸ ಬರೆದ ಪ್ರಧಾನಿ ಮೋದಿ ಅವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.